27ನೇ ತಾರೀಕು ನಿಗದಿಯಾಗಿರೋದ್ರಿಂದ ನಮ್ಮದು ಎನ್ ಡಿ ಎ ಮೈತ್ರಿ ಇರೋದ್ರಿಂದ ನಾವು ಅಷ್ಟರೊಳಗೆ ನಮ್ಮ JDS ಇಂದ ಒಂದು ಸಭೆಯನ್ನು ಕರೆದು ಜನಗಳ ನಮ್ಮ ಲೀಡರ್ಗಳ ಅಭಿಪ್ರಾಯವನ್ನು ಪಡೆದು 9 ಸೀಟಲ್ಲಿ ನಾವು 2 ಸೀಟ್ ಕೇಳ್ಕೊಬೇಕು, 5 ಸೀಟಲ್ಲಿ ಅಷ್ಟು ತೊಗೊಬೇಕು ಅಂತೇಳಿ ಎಲ್ಲ ಕುಲಂಕುಷವಾಗಿ ವಿಚಾರಣೆ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಡಾಕ್ಟರ್ ಕೆ ಸುಧಾಕರ್ MP ಅವ್ರು ಬಂದ ಮೇಲೆ ಅವ್ರ ಜೊತೆಯಲ್ಲಿ ಮಾತಾಡಿ ನಮ್ಗೆ 2 ಸೀಟು ಅವ್ರಿಗೆ 2 ಸೀಟು ಯಾವ ಥರ ಹೊಂದಾಣಿಕೆಯಲ್ಲಿ ಹೋಗ್ಬೇಕು ಅಂತ ಅಲ್ಲಿ ಇತ್ಯರ್ಥ ಆದಮೇಲೆ ನಮ್ಮ JDS ಇಂದ ಎಷ್ಟು ಕ್ಯಾಂಡಿಡೇಟ್ ಅಂತ ಡಿಸೈಡ್ ಆಗ್ತದೆ. ನಾವು ಒತ್ತಾಯ ಮಾಡ್ತಾ ಇದ್ದೀವಿ 9ರಲ್ಲಿ 5 ಕೊಡಲೇಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಆ ಒತ್ತಾಯ ಪ್ರಕಾರ ಯಾಕಂದರೆ JDS ಚೆನ್ನಾಗಿರೋದ್ರಿಂದ ನಾವು ಮನವರಿಕೆ ಮಾಡಿ ನಮ್ಮ ಡಾಕ್ಟರ್ ಸುಧಾಕರ್ ಅವ್ರಿಗೆ ಮನವರಿಕೆ ಮಾಡಿ ನಾವು ಹೆಚ್ಚಿನ ಸೀಟ್ಗಳು ತಗೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ. ಅದೇ ರೀತಿ ಈ ತಿಂಗಳು 12ನೇ ತಾರೀಕು ಶನಿವಾರ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಕೇಂದ್ರ ಮಂತ್ರಿಗಳಾದಂಥ ನಮ್ಮ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಮ್ಮ ನಾಯಕರಾದಂಥ ಸುರೇಶ್ ಬಾಬು ಅವರು ಮಂಜು ಮುಖಂಡತ್ವದಲ್ಲಿ ಇವು ನಮ್ಮ ಶಿಲ್ಗಡದಿಂದ ನಮ್ಮ ರವಿಕುಮಾರ್ ಅವರ ನೇತೃತ್ವ ಮತ್ತು JK ರೆಡ್ಡಿ ಅವರ ನೇತೃತ್ವದಲ್ಲಿ ಶನಿವಾರ ಫ್ರೀಡಮ್ ಪಾರ್ಕ್ನಲ್ಲಿ ಬೆಲೆ ಏರಿಕೆ, ನೀವು ಕೇಳಿದ್ರಲ್ಲ, ಬೆಲೆ ಏರಿಕೆ ಭ್ರಷ್ಟ ಸರ್ಕಾರದ ವಿರುದ್ಧ, ಕಮಿಷನ್ಗಳ ವಿರುದ್ಧ ಎಲ್ಲದಕ್ಕೂ ಏನು ಅನ್ಯಾಯ ಆಗಿದೆ ಅಂತೇಳಿ ಒಳ್ಳೆ ಶೋಕನ್ನು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಸಾಕಪ್ಪ ಕಾಂಗ್ರೆಸ್ ಸರ್ಕಾರ ಸಾಕಪ್ಪ ಈ ಸರ್ಕಾರ ಅಂತೇಳಿರೋ ಘೋಷಣೆ ಮುಖಾಂತರ ನಾವು ಇಲ್ಲಿಂದ ಒಂದು 500 ಜನ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ನಾವು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಫ್ರೀಡಮ್ ಪಾರ್ಕ್ ಹೋಗಿ ಕುಮಾರಸ್ವಾಮಿ ಅವರು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಕೈ ಬಲಗೊಳಿಸೋಕೆ ನಾವು ಇಲ್ಲಿಂದ ಹೋಗ್ತೀವಿ. ಕಾಂಗ್ರೆಸ್ ಸರ್ಕಾರ ವಿರುದ್ಧವಾಗಿ ಇಡೀ ನಮ್ಮ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಬೇಕು ಅಂತ ಈ ಮಾಧ್ಯಮ ಮುಖಾಂತರ ಕೇಳ್ಕೊತಾ ಇದ್ದೀವಿ. TAPMC ಚುನಾವಣೆ ಯಾವ ರೀತಿ ಎದುರಿಸೋಕ್ಕೆ ತಂತ್ರಗಾರಿಕೆ ಆಗ್ತಾ ಇದೆ? ಯಾವ ರೀತಿ ಇಲ್ಲ, ಈಗ 12 ಸೀಟ್ ಒಟ್ಟು 9 ಸೀಟ್ ಇದೆ. ನಾವು ಅಲಿಯನ್ಸ್ ಮಾಡ್ಕೊಳ್ತೀವಿ. NDA ಇಂದ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡ್ತೀವಿ. ಇಡೀ ತಾಲೂಕಲ್ಲಿ 3600 ಚಿಲ್ಲರೆ ಓಟ್ ಇದೆ. ಆ ಓಟನ್ನ ಎಲ್ಲರನ್ನೂ ಮತದಾರರನ್ನ ಭೇಟಿಯಾಗಿ NDA ಈ ಥರ ಇರೋದ್ರಿಂದ NDA ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ಚೆನ್ನಾಗಿ ಮಾಡಿದೆ. ಕೇಂದ್ರ ಮಂತ್ರಿಗಳಾದ ಕುಮಾರಸ್ವಾಮಿ ಅವರ ಒಳ್ಳೆ ಹೊಂದಾಣಿಕೆ ಇದೆ, ಚೆನ್ನಾಗಿ ಕೆಲಸಗಳು ಮಾಡ್ತಾ ಇದ್ದಾರೆ. ರಾಜ್ಯಕ್ಕೆ ಏನೇನು ಬೇಕು ಎಲ್ಲ ಮಾಡ್ತಾ ಇರೋದ್ರಿಂದ ಕೇಂದ್ರ ಸರ್ಕಾರದಲ್ಲಿ ಅವ್ರು ಬ್ಯುಸಿ ಇರೋದ್ರಿಂದ ರಾಜ್ಯ ಸರ್ಕಾರಕ್ಕೆ ಅವರು ಮೊನ್ನೆ ಹೇಳಿದ್ದಾರೆ 15 ಜಿಲ್ಲೆಗಳಲ್ಲಿ ನಾನು ಪ್ರವಾಸ ಮಾಡ್ತೀನಿ, ನಮ್ಮ JDS ಪಕ್ಷನ ಕಟ್ತೀನಿ, ನಾನು ಇನ್ನು ಬಲವಾಗಿ ಕಟ್ತೀನಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರೆ, ಅದೇ ರೀತಿ ಕುಮಾರಸ್ವಾಮಿ ಅವರು ನೆಕ್ಸ್ಟ್ ದಿನಗಳಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಬರ್ತಾರೆ ಅಂತ ಅವರು ಆಶ್ವಾಸನೆ ಹೇಳಿದರೆ ಬರ್ತಾರೆ. ಅವ್ರು ಬಂದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸೇರಿ ಕುಮಾರಸ್ವಾಮಿ ಅವರು ನಮ್ಮ ಪಾರ್ಟಿ ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ತೀವಿ. TAPMC ಏನಿದೆ ನಮ್ಮದು ಎಲೆಕ್ಷನ್ನಲ್ಲಿ ಏನಿದೆ 9 ಸೀಟು ಗೆಲ್ಲುವಂಥ ಅವಕಾಶಗಳು ಹೆಚ್ಚಿನ ಅವಕಾಶಗಳಿದೆ. NDA ಆಗಿರೋದ್ರಿಂದ 9 ಸೀಟುಗಳು ಗೆಲ್ಲೋದು ಮತ್ತು 5 ಸೀಟುಗಳು ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ನನ್ನ ಅಭಿಪ್ರಾಯ. ಚುನಾವಣೆಗೆ ಸ್ಪರ್ಧೆ ಮಾಡುವ ಕುರಿತು JDS ಮುಖಂಡರ ಆಸಕ್ತಿ ಯಾವ ರೀತಿ ಇದೆ ಸರ್? ಎಂಥ ಅಭ್ಯರ್ಥಿಗಳ ಮನೆ ಹಾಕ್ತೀರಿ ಈ ಸಲ ನೀವು? ಯಾರು ಪಾರ್ಟಿಯಲ್ಲಿ ನಿಷ್ಠಾವಂತರಾಗಿದ್ದಾರೋ ಅಂಥವ್ರಿಗೆ ಅವಕಾಶ ಕೊಡ್ತೀವಿ, ಅಂಥವ್ರ ಪರವಾಗಿ ಕ್ಯಾನ್ವಾಸ್ ಮಾಡ್ತೀವಿ, ಗೆಲ್ಲಿಸ್ತೀವಿ. ಅದನ್ನೇ ನಿಮ್ಗೆ ಹೇಳಿದ್ದು. NDA ಇಂದ 9 ಜನನೂ ಗೆಲ್ತೀವಿ ಅಂತ ಯಾಕೆ ಹೇಳಿದ್ರೆ ನಿಷ್ಠಾವಂತರು. ಆಮೇಲೆ ಇಡೀ ತಾಲೂಕಲ್ಲಿ JDS ಪಕ್ಷ ಬೇರೂರು ಇರೋದ್ರಿಂದ ಗೆಲ್ಲೋದಕ್ಕೆ ನಾವು ಕ್ಯಾನ್ವಾಸ್ ಮಾಡೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ, 100% ಗೆಲ್ತೀವಿ.